ಕೆಲವರು ನನಗೆ ಪ್ರಸ್ತಾಪ ಮಾಡಿ ಅವ್ರನ್ನ ಒಂದು ಇದೆಲ್ಲ ಪಾಪ ವೈದ್ಯರು ವೃತ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫ್ರೀಯಾಗಿ ಮೆಡಿಸಿನ್ ಕೊಡ್ತಕ್ಕಂಥದ್ದು, ಫ್ರೀಯಾಗಿ ಆಪ್ರೇಷನ್ ಮಾಡ್ತಕ್ಕಂಥದ್ದು ಇದೆಲ್ಲ ಸೇವೆ ಮಾಡಿದ್ದಾರೆ. ಅವ್ರಿಗೆ ನೀವು ಗುರುತಿಸಿ ಏನಾದರೂ ಮಾಡಿ ಇದ್ದಾಗ ನಾನು ಪಾಪ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ, ಪಾಪ ಅವರು ನಾನು ಏನು ಕೊಟ್ಟಿದ್ರು ಗೌರವಯುತವಾಗಿ ಅದನ್ನು ಅವರು ಬರಿತಾಯಿದ್ರು, ಮಾಡ್ತಾಯಿದ್ರು. ನಾನೀಗ ಮುಖ್ಯಮಂತ್ರಿಗಳನ್ನ ಕ್ಷಮಕ್ಕೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ನನಗೆ ಗೊತ್ತಿಲ್ಲ, ಅವರು RSS ಇವರು ಕಟ್ಟಾಳು ಅಂತ ಬೇರೆ ಆ ಶಶಿಧರನ್ನು ಸೇರಿಸಿ ಇದು ಮಾಡಿದ್ದಾನೆ. ಪಾಪ ಅವನಿಗೆ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಬರೀ 2.5 ವರ್ಷಕ್ಕೆ ಮಾತ್ರ ನಗರಸಭೆ ಟೂಡಾ ಸದಸ್ಯರಾಗಿ ಮಾಡ್ತಾಯಿದ್ವಿ. ಈತನಿಗೆ ನನ್ನ ಮುಖ್ಯಮಂತ್ರಿಗಳು ನನ್ನ ಪತ್ರದ ಮೇಲೆ ವಿಶ್ವಾಸ ಇಟ್ಟು 5 ವರ್ಷಕ್ಕೆ ಮಾಡಿದ್ವಿ. ಅದು ಉಲ್ಲಂಘನೆ ಅದರಲ್ಲೂ ಉಲ್ಲಂಘನೆ ಆಗಿದೆ. ಆದರೆ ನಾನು ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದೆ. ಪಾಪ ಇವ್ರದ್ದು ನನಗೆ ಗೊತ್ತಿಲ್ಲ. ನಾನು RSSನವ್ರಿಗೆ ನಾವೇನು ಸಪೋರ್ಟ್ ಮಾಡೋದಿಲ್ಲ, RSSನವರು ನನ್ನ ಸಂಪರ್ಕನೂ ಏನೂ ಇಲ್ಲ. ಇವರು RSSಗೆ ಹೋಗಿರೋದು ನನಗೆ ಗೊತ್ತಿಲ್ಲ. ಅದರಿಂದ ನಾನು ಈಗ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಪಕ್ಷದವ್ರು ಯಾರೂ ಇವ್ರಿಗೆ ವಿರೋಧ ಮಾಡಿಲ್ಲ. ಅವನು ವೈಯಕ್ತಿಕ ವಿರೋಧ ಮಾಡಿದ್ದಾನೆ. ಅವನಿಗೂ ನಾನು ಸದಸ್ಯನಾಗಿ ಮಾಡಬೇಕಾದ್ರೆ ಉಲ್ಲಂಘನೆ ಮಾಡಿದ್ದಾನೆ. ಅದಕ್ಕೂ ಕೃತಜ್ಞತೆ ಇಲ್ಲ. ನಾನೇನು ಉದ್ದೇಶಪೂರ್ವಕವಾಗಿ RSSಗೆ ಸಪೋರ್ಟ್ ಮಾಡ್ತಕ್ಕಂಥನಲ್ಲ. ಅವಳೇ ಹೇಳಿದೆ ಅದನ್ನು ವಿಡ್ರಾ ಮಾಡಿಸ್ತಾ ಇದ್ದೀನಿ ಅಂತ. ಸರ್, ಈಗ RSS ಕಾರ್ಯಕ್ರಮಗಳು ಸಮ್ಮತಿ ಇದೆ. ನಾನು ಇಲ್ಲಿವರೆಗೂ ಯಾವುದೇ ತಪ್ಪು ಮಾಡಿಲ್ಲ. ಈಗ ಯಾಕೆ ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಾಗಿದೆ. ಆದ್ದರಿಂದ ನಾನೇನು ಅದಕ್ಕೆ ನನ್ನ ಹಣೆಬರ ಬದಲಾವಣೆ ಆಗಲ್ಲ. ಇರಲಿ ಪಾಪ, ಅವನು ಯಾವುದೋ ಊರಿಂದ ಬಂದು ನನಗೆ ನಾನು ಸಹಕಾರ ನೀಡಿ ಬೆಳೆಸಿದ್ವಿ. ಆಯಿತು, ಅದನ್ನೇನು ಹೇಳೋದು ಬೇಕಾಗಿಲ್ಲ. ಗೊತ್ತಾಗಿದ್ರೆ ನಾನೇ ತಗೊಂಡ್ಬಿಡ್ತಿದ್ದೆ. ಶ್ರೀಧರ್ ಅವ್ರದ್ದು ಯಶಸ್ವಿನಿ ಇದಕ್ಕೆ ಬಾಗ್ಲಾಕ್ರಿ ನೆಕ್ಸ್ಟ್ ಮಾಡ್ಕೊಳ್ಳಿ. ಅವ್ನು ಏನು ನಮ್ಮ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಆಗಿ